ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೈಸ್ ನಾನು ಇವತ್ತು ಎಲ್ಲಿಗೆ ಹೋಗ್ತಾ ಇದ್ದೇನೆ ಏನು ಅಂತ ಹೇಳಿ ನನ್ನ ಬ್ಲಾಗ್ ಫುಲ್ ನೋಡಿ. ಇವತ್ತು ಒಂದು ಸ್ಪೆಷಲ್ ಆಗಿ ನಾನು ಹೋಗ್ತಾ ಇರೋದು. ತುಂಬ ದಿವಸದಿಂದ ವೇಟ್ ಮಾಡ್ತಾ ಇದ್ದೆ. ಸೊ ಹಾಗೆ ನಾನು ಮತ್ತು ನನ್ನ ಶಂಜ ಹೋಗ್ತಾ ಇದ್ದೇವೆ. ಇಲ್ಲಿ ನೋಡಿ ಸ್ವಲ್ಪ ಇಲ್ಲಿ ನನ್ನ ಶಂಜ. ಓಕೆ ಗೈಸ್ ನಾವು ಹೋಗುವ, ಲೇಟ್ ಆಯಿತು, ಆಲ್ರೆಡಿ ಮಳೆ ಬರ್ತಾ ಉಂಟು. ಹೋಗುವ, ನಾವು ಎಲ್ಲಿಗೆಲ್ಲ ಹೋಗ್ತೀವಿ ಇಲ್ಲ ಫುಲ್ ಬ್ಲಾಗ್ ನೋಡಿ. ಓಕೆ ಬಾಯ್ ಬಾಯ್. ಅಲ್ಹಮ್ದುಲಿಲ್ಲ. ನಾನು ಗೈಸ್ ಇವತ್ತು ನಾನು ಹೇಳಿದೆಲ್ಲ ಯಾರನ್ನು ಮೀಟ್ ಆಗ್ಲಿಕ್ಕೆ ಹೋಗ್ತೇನೆ ಅಂತೇಳಿ, ಫೈನಲಿ ಮೀಟ್ ಆಯ್ತೆ ಗೈಸ್. ಮಾಷಾಲ್ಲ ತುಂಬಾ ಖುಷಿ ಆಯಿತು. ನಿಜ ಒಂದು ಚೂರು ಕೂಡ ಅನಿಸ್ಲಿಲ್ಲ ನಾನು ಅವ್ರು ಹೀಗೆ ಇರ್ತಾರಂತ ಹೇಳಿ. ಅವರನ್ನು ಮೀಟ್ ಆದವರಿಗೆ ಗೊತ್ತಾಗ್ಬೋದು ಅವ್ರು ಹೇಗೆ ಏನು ಅಂತೇಳಿ. ತುಂಬಾ ಖುಷಿ ಆಯಿತು. ನಾನು ಅವ್ರು ಇದ್ದಾರೆ ಅಂತ ಅವ್ರ ಮುಂದ್ಗಡೆಯಿಂದ ಹೇಳ್ತಾ ಇಲ್ಲ, ಪ್ರಾಮಿಸ್ ಆಗಿ ಹೇಳ್ತೇನೆ. ಅವರೊಂದು ಬಸ್ಸಿಂದ ಇಳಿಯುವಾಗ ಆಗಲಿ ಅಲ್ಲ ಇಲ್ಲಿ ಬಂದಾಗಲಿ ತುಂಬಾ ಕೇರ್ ಮಾಡ್ತಾರೆ. ನನ್ನನ್ನಂತಲ್ಲ, ನನ್ನ ಮಗುವನ್ನು ಕೂಡ ತುಂಬಾ ಕೇರ್ ಮಾಡಿ ತುಂಬಾ ಖುಷಿ ಆಯಿತು ನಿಜ. ಹೊರಗಿನವರಂತೂ ಕೂಡ ಅನಿಸಲ್ಲ, ತುಂಬ ಒಳ್ಳೆ ಇದು ಮಾಡಿದ್ರು. ಮತ್ತು ಅವರದ್ದು ಪೇಜ್ ತುಂಬ ಜನ ನೋಡಿರ್ತಾರೆ. ನನಗಂತೂ ಎಲ್ಲರೂ ಕಳಿಸ್ತಾನೇ ಇರ್ತಾರೆ ನನ್ನ ಚಾನಲ್ಗೆ. ಅವರು ಒಂದು ವಿಡಿಯೋ ಹಾಕಿದ್ರೆ ಸಾಕು ನನಗೆ ಕಳಿಸ್ತಾ ಇರ್ತಾರೆ. ನನಗೆ ಫೈನಲಿ ಅವರನ್ನು ಮೀಟ್ ಮಾಡಬೇಕಂತ ಇತ್ತು. ಫೈನಲಿ ಇವತ್ತು ನಾನು ಮೀಟ್ ಮಾಡಿದ್ದೇನೆ. ಮತ್ತು ಅವ್ರದ್ದು ಕೂಡ ಯೂಟ್ಯೂಬ್ ಚಾನಲ್ ಇದೆ. ಯಾರೆಲ್ಲ ನೋಡಲಿಲ್ಲ ಹೋಗಿ ನೋಡಿ, ನಿಮಗೂ ಕೂಡ ಗೊತ್ತಾಗ್ಬೋದು ಅವ್ರದ್ದು ಲೈಫ್ ಸ್ಟೈಲ್ ಎಲ್ಲ ಹೇಗಿದೆ ಅಂತೇಳಿ. ತುಂಬಾ ಖುಷಿಯಾಗುತ್ತೆ. ಅವ್ರದ್ದು ಜಾಸ್ತಿಯಾಗಿ ಪರ್ಚೇಸ್ ಇದು ಮತ್ತು ಗಾರ್ಡನ್ ಅದರದ್ದೆಲ್ಲ ವೀಡಿಯೋಸ್ ಎಲ್ಲ ಇರುತ್ತೆ. ಸೊ ನೀವು ಕೂಡ ನೋಡಿ. ನಾನು ಅವ್ರದ್ದು ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೇನೆ. ಮತ್ತು ಇನ್ಸ್ಟಾಗ್ರಾಮಲ್ಲಿ ಮೈ ಲೈಫ್ ಸ್ಟೈಲ್ ಅಂತ ಉಂಟು ಪೇಜ್. ಈಗ ಮಾಷಾಲ್ಲ ಫಾಲೋವರ್ಸ್ ಕೂಡ ಜಾಸ್ತಿ ಆಗ್ತಾ ಹೋಗ್ತಾ ಇದ್ದಾರೆ. ನೀವು ಚೆಕ್ ಮಾಡಿ ನೋಡಿ. ಯಾರಿಗೆಲ್ಲ ನೋಡಲಿಲ್ಲ ಅವರು ಹೋಗಿ ನೋಡಿ, ಚೆಕ್ ಮಾಡಿ. ಮತ್ತು ಏನೆಲ್ಲ ಹೇಳಲಿಕ್ಕೆ ಬರಬೇಡಿ. ಓಕೆ, ನೀವು ನೋಡಿ, ಇಷ್ಟ ಇದ್ದರೆ ಅವರ ಪೇಜ್ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಾನೊಂದು ಹೇಳೋದು ಏನು ಗೊತ್ತಾ, ಯಾರಾದರೂ ಇಷ್ಟ ಇದ್ದರೆ ವಿಡಿಯೋ ನೋಡಬೇಕು, ಇಲ್ಲ ಅಂದರೆ ಮುಂದೆ ದುಡ್ಕೊಂಡು ಹೋಗಬೇಕು. ಅದು ಬಿಟ್ಟು ಪಾಪ ಬೇರೆ ಏನೇನೆಲ್ಲ ಹೇಳ್ಕೊಂಡು ಏನೇನು ಕಮೆಂಟ್ ಹಾಕೊಂಡು ಬಂದರೆ ಏನು ಪ್ರಯೋಜನ ಇಲ್ಲ. ಅವರವರನ್ನು ಬದುಕಲಿಕ್ಕೆ ಬಿಡಬೇಕು ಅಲ್ವಾ. ಅವರವರ ಲೈಫ್ ಸ್ಟೈಲ್ ಅವರವರ ಇದಕ್ಕೆ ಬದುಕಲಿಕ್ಕೆ ಬಿಡಬೇಕು. ಯಾರಿಗೂ ಏನೇನೋ ಪ್ರಾಬ್ಲಮ್ಸ್ ಇರುತ್ತೆ. ನೀವು ಇವರದ್ದು ನೋಡಿರ್ಬೋದು, ಅವರು ತುಂಬ ಎಂತ ಹೆಲ್ಪ್ ಎಲ್ಲ ಮಾಡೋದೆಲ್ಲ ವಿಡಿಯೋಸ್ ಎಲ್ಲ ಇದೆ. ಸೊ ಆ ಥರ ಎಲ್ಲ ಏನು ಇದು ಮಾಡ್ಲಿಕ್ಕೆ ಹೋಗಬೇಡಿ. ಅಂದರೆ ಇವರಿಂದ ಒಂದು 4 ಜನರಿಗೆ ಹೆಲ್ಪ್ ಆಗೋದಾದರೆ ಸಪೋರ್ಟ್ ಮಾಡಬೇಕು. ಈಗ ಹೆಲ್ಪ್ ಮಾಡುವಂಥ ಒಂದು ಮನಸ್ಥಿತಿ ಇದ್ದವ್ರಿಗೆ ಉಂಟಲ್ಲ, ಸಪೋರ್ಟ್ ಮಾಡಿ. ಸುಮ್ಮನೆ ವ್ಲಾಗ್ ಮಾಡ್ತಾರೆ, ವಿಡಿಯೋಸ್ ಮಾಡ್ತಾರೆ, ಅವರೇ ಜಾಲಿ ಮಾಡ್ತಾರೆ ಅಂತ ಅವರಿಗೆಲ್ಲ, ಈ ಥರ ಜನರಿಗೆಲ್ಲ ಸಪೋರ್ಟ್ ಮಾಡಿ. ನನಗೂ ಕೂಡ ತುಂಬಾ ಆಸೆ ಉಂಟು ಆ ಥರ ಇವ್ರ ಥರನೇ ಮಾಡಬೇಕಂತ ಹೇಳಿ. ಇವರೆಷ್ಟೋ ಒಂದು ನಾನು ನೋಡಿದ್ದೇನೆ, ಹೋಗಿ ಆಶ್ರಮಕ್ಕೆಲ್ಲ ರೇಷನ್ ಕೊಡೋದು, ಮತ್ತು ಎಲ್ಲಿ ದರ್ಗದಲ್ಲೆಲ್ಲ ಫಂಕ್ಷನ್ ಇದೆ ಅಲ್ಲಿ ರೇಷನ್ ಕೊಡೋದು ಎಲ್ಲ ನಾನು ನೋಡಿದ್ದೇನೆ. ಸೊ ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ. ಹಾಂ, ಅಷ್ಟಿಷ್ಟ ಏನಿಲ್ಲ, ನಮ್ಮ ಕೈಯಲ್ಲಿ ಆಗಿದ್ದು ಏನೋ ಸ್ವಲ್ಪ ಕೊಡೋದು, ಪಾಪದವರಿಗೂ ಬಡವರಿಗೂ ಸ್ವಲ್ಪ ಕೊಡುವುದು ನಮ್ಮ ಕೈಯಲ್ಲಿ ಆದದ್ದು. ಸೊ ಅಂಥವ್ರಿಗೆ ಸಪೋರ್ಟ್ ಮಾಡಿ, ಅಂಥವ್ರನ್ನೇ ಬೆಳೆಸಿ. ಓಕೆ, ಮತ್ತು ನನಗೂ ಕೂಡ ಅದೇ ಥರ ಆಸೆ ಉಂಟು. ನನಗೂ ಕೂಡ ಅದೇ ಥರ ಆಗಲಿಕ್ಕೆ ನೀವು ಸಪೋರ್ಟ್ ಮಾಡಿ. ಮತ್ತು ಗೈಸ್ ನಾನು ಪ್ರೆಗ್ನೆಂಟ್ ಅಂತ ಹೇಳಿ ನನಗೆ ಪಾಪ ಅವರು ಹೋಟೆಲ್ಗೆ ಕರ್ಕೊಂಡು ಬಂದಿದ್ದಾರೆ. ಅವರು ನನಗೆ ಊಟ ಕೊಡಿಸು ಅಂತ ಹೇಳಿ ನಾನು ಹೇಳಿದ ತಕ್ಷಣವೇ ನನಗೆ ಪಾಪ ಅವ್ರು ಮೆಸೇಜ್ ಮಾಡಿ ಬಾ ನೀನು ಸಿಗುವ ಅಂತ ಹೇಳಿದ್ದಾರೆ. ಒಂದು ಚೂರೇ ಈಗೋ ಇಲ್ಲ, ಎಂಥದ್ದು ಇಲ್ಲ. ಮಾಷಾಲ್ಲ, ನನಗಿಂತ ಅವರು ಎಷ್ಟೋ ಇದಿದ್ದಾರೆ. ಸೊ ನಂಗೆ ತುಂಬಾ ಖುಷಿ ಆಯಿತು ಅದು. ಮತ್ತು ಓಕೆ, ಇನ್ನು ಕಂಟಿನ್ಯೂ ಮಾಡ್ತೇನೆ. ಏನಲ್ಲ, ನಾವು ಮತ್ತೆ ಎಲ್ಲಿಗೆಲ್ಲ ಹೋಗ್ತೇವೆ ಎಲ್ಲವೂ ಕೂಡ ಹಾಕ್ತೇವೆ. ಅವರ ಪೇಜ್ ಕೂಡ ನೀವು ಚೆಕ್ ಮಾಡಿ. ಓಕೆ ಬಾಯ್ ಗೈಸ್. ಬೆಚ್ಚ ಮಶ್ರೂಮ್ ಸೂಪ್ ಗೈಸ್. ನಾನು ಸಂಜೆ ನೋಡಿ ಕುಡಿಯೋದು, ಅವಳೊಂದು ಸ್ವಲ್ಪ ಕುಡಿದ್ಲು ಅಷ್ಟೇ. ಹಾಗೆ ಗೈಸ್ ನೋಡಿ, ನಾನು ಸಂಜೆಗೆ ಕೂತ್ಕೊಳ್ಳಿಕ್ಕೆ ಟೇಬಲ್ ನೋಡಿ. ಇವತ್ತು ನಮಗೆ ಇವರ ಕಡೆಯಿಂದ ಇನ್ಸ್ಟಾಗ್ರಾಮ್ ಫ್ಯಾಮಿಲಿಯಿಂದ ನನಗೆ ಅವರು ಬಿರಿಯಾನಿ ಎಲ್ಲ ತಗೋ ಅಂತ ಹೇಳಿದರು. ಬಟ್ ನನಗೆ ಆಗೋದಿಲ್ಲ ಅಲ್ಲ ಇವಾಗ ಊಟ ಮಾಡಲಿಕ್ಕೆ. ಸೊ ನಾವು ಇಷ್ಟ ಆಗಿದೆ, ಓಕೆ ಅಂತ ಹೇಳಿದೆ. ಹಾಗೆ ಫಸ್ಟ್ ಈಗ ಬೊಂಡಸ್ ಸುಕ್ಕ ಮತ್ತು ಇದೆಲ್ಲ ಬಂತು. ಹಾಗೆ ಇಲ್ಲಿ ಚಿಕನ್ ಚಿಲ್ಲಿ ಕೂಡ ಬಂತು ಗೈಸ್ ನೋಡಿ. ಸೊ ಇವಾಗ ನಾವು ಊಟ ಮಾಡುವ ಅಂತ ಇದೆ. ಚಿಕನ್ ಚಿಲ್ಲಿ ಎಲ್ಲ ಬಂತು ಐಟಮ್ಸು. ಫಸ್ಟಿಗೆ ಅದು ನೋಡಿದಲ್ಲ ಮಶ್ರೂಮ್ ಸೂಪು, ತುಂಬಾ ಟೇಸ್ಟ್ ಇತ್ತು, ಖುಷಿ ಆಯಿತು. ಊಟ ಮಾಡಿ ಊಟ ಮಾಡ್ತೀವಿ ನಾವು. ಆಮೇಲೆ ಸಿಗ್ತೇವೆ.
ನೋಡಿ ಅಂತೆ ಗೈಸ್, ಎಷ್ಟೊಂದು ಟೇಸ್ಟಿಯಾದ ಊಟ ಅಂತ ಹೇಳಿದರೆ ಸೂಪರ್ ಟೇಸ್ಟ್ ಇತ್ತು. ಹಾಗೆ ಅಲ್ಲಿ ಚಂದ ಊಟ ಎಲ್ಲ ಮಾಡಿ ಹಲಸು ಮೇಲಕ್ಕೆ ಬಂದ್ವಿ ನಾವು. ಹಾಗೆ ಹೋಗುವಂತಾಗಿ ಲೈಟಲ್ಲಿ ಮಳೆ ಕೂಡ ಬರ್ತಿತ್ತು, ಖುಷಿ ಆಯಿತು. ಹಾಗೆ ಇಲ್ಲಿ ನೋಡಿ ಗಿಡದೆಲ್ಲ ಇತ್ತು, ಎಲ್ಲ ನರ್ಸರಿ ಟೈಪ್. ಹಾಗೆ ಇಲ್ಲೆಲ್ಲ ಕೂತ್ಕೊಂಡೆ, ಸ್ವಲ್ಪ ಎಂತ ಹೇಳುವಷ್ಟು ವಿಶೇಷ ಅಂತ ಇರಲಿಲ್ಲ, ಬಟ್ ಇತ್ತು. ಹಾಗೆ ಇಲ್ಲಿ ನೋಡಿ ಕತ್ತಿ ಚಾಕು ಎಲ್ಲ ಇತ್ತು. ಹಾಗೆ ಸ್ವಲ್ಪ ಸ್ನ್ಯಾಕ್ಸ್ ಐಟಮ್ಸು ಎಲ್ಲ ಹೋಮ್ ಮೇಡ್ ಇರಬೇಕು ಮೇ ಬಿ. ಹಾಗೆ ನನ್ನ ಶಂಜನಿಗೆ ಆಂಟಿ ಡಾಲ್ ತೆಗೆದು ಕೊಟ್ಟರು ನೋಡಿ ಅಂತ, ಅವಳಿಗೆ ಖುಷಿ ಆಯಿತು. ಅದು ಒಂದೇ ದಿವಸಕ್ಕೆ ಅವಳು ಇದು ಮಾಡ್ತಾಳೆ. ಹಾಗೆ ಗೈಸ್, ಹಾಗೆ ಇದು ಸ್ವಲ್ಪ ಏನು ಇದೆಲ್ಲ ಹೇಳ್ತಾಯಿದ್ರು. ಮತ್ತು ಇದೆಲ್ಲ ಸುಮ್ಮನೆ ಗೈಸ್ ಅಲ್ಲಿ ಎಲ್ಲ ತಗೊಳ್ಳೋದು, ಮತ್ತು ಅಲ್ಲಿ ಪಾಪ ಅವರಿಗೂ ಕೂಡ ರೆಂಟೆಲ್ಲ ಕೊಡಬೇಕಲ್ಲ. ಹಾಗೆ ಹಾಗೆ ಇದು ಮಾತ್ರ ಟೇಸ್ಟ್ ಇತ್ತು ಗೈಸ್. ಹಲಸಿನನ್ನು ಮತ್ತು ಇದು ಎಂತ ನೇರಳೆ ಚಕ್ಕೆದು ರಾಸಿ ನೋಡಿ ಅಂತೆ. ಮತ್ತು ಈ ಮ್ಯಾಂಗೋ ಕೂಡ ಟೇಸ್ಟ್ ಇತ್ತು, ಬೊಂಡದ್ದು ಒಳ್ಳೆ ಟೇಸ್ಟ್ ಇತ್ತು. ಥ್ಯಾಂಕ್ ಯು ಸೋ ಮಚ್ ಆಂಟಿ. ನಮ್ಮದು ಪರ್ಚೇಸ್ ಎಲ್ಲ ಆಯಿತು. ನಮಗೆ ಇದೆಲ್ಲ ಆಂಟಿ ಕಡೆಯಿಂದ, ಇವತ್ತು ಆಂಟಿಯ ಕಡೆಯಿಂದಲೇ ಎಲ್ಲದು ಶಂಜನಿಗೆ ತೆಗೆದುಕೊಟ್ರು ಪಾಪ. ಸೊ ತುಂಬಾ ಖುಷಿ ಆಯಿತು ಗೈಸ್. ಯಾರ್ದು ಕೂಡ ನಾವು ವಿಡಿಯೋ ನೋಡಿ ಜಡ್ಜ್ ಮಾಡುವಾಗೆ ಇಲ್ಲ, ನಾವು ಡೈರೆಕ್ಟಾಗಿ ಸಿಕ್ಕಿದ್ರೆ ಗೊತ್ತಾಗೋದು. ಸುಮ್ಮನೆ ಎಂತೆಲ್ಲ ಯಾರಿಗೂ ಹೇಳಬೇಡಿ. ಸೊ ಗೈಸ್, ಇವತ್ತು ಇಲ್ಲಿ ಬಂದು ಖುಷಿ ಆಯಿತು. ಇದೆ ಸಿಂಪಲ್ಲಾಗಿ ನಾವು ಕೆಲವೊಂದು ಐಟಮ್ಸ್ ಎಲ್ಲ ಹಲಸಿನ ಎಲ್ಲ. ಸೊ ಖುಷಿ ಆಯಿತು ಗೈಸ್. ಯಾರೆಲ್ಲ ಬಂದಿದ್ದೀರಾ ನೋಡಿದ್ದೀರಾ ಹೇಳಿ ಕಮೆಂಟ್ ಮಾಡಿ. ಮತ್ತು ನಮ್ಮದು ಇವತ್ತು ಪೇಜ್ ಉಂಟಲ್ಲ, ಎಲ್ಲರೂ ನೋಡಿ ಆದಷ್ಟು ಸಪೋರ್ಟ್ ಮಾಡಿ. ಅವರ ಖುಷಿಗೋಸ್ಕರ ಅವ್ರು ಮಾಡೋದು, ಮತ್ತು ಬೇರೆ ಎಂಥದ್ದು ಆಸೆಗಲ್ಲ. ಸೊ ನೀವು ಸಪೋರ್ಟ್ ಮಾಡಿ, ಒಳ್ಳೆ ಒಳ್ಳೆ ಕಮೆಂಟ್ಸ್ ಮಾಡಿ. ಓಕೆ ಗೈಸ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್. ಹಾಗೆ ಚರ್ಮುರಿ ಬೇಕು ಅಂತ ಹೇಳ್ತಾ ಇದ್ಲು. ಇಲ್ಲಿ ಮಾತ್ರ ಚರ್ಮುರಿ ಸೂಪರ್ ಟೇಸ್ಟಿಯಾಗಿತ್ತು ಗೈಸ್, ನಿಜ ತುಂಬ ಟೇಸ್ಟಿಯಾಗಿತ್ತು. ನನಗೆ ನಿಜ ಮತ್ತೊಂದು ಸತಿ ಬೇಕಂತ ಹೇಳಿದ್ರೆ ಈಗ ಅವರೆಲ್ಲಿ ಸಿಗ್ತಾರೆ ನಮಗೆ, ಹಾಗೆ ಆಗಿದೆ. ಹಾಗೆ ಗೈಸ್, ಮನೆಗೆ ಬಂದು ಇದೆಲ್ಲ ತಿನ್ನೋದು ನಾವು ಇವಾಗ. ಸಲ್ಮಾನವ್ರಿಗೆ ಕೂಡ ಇಷ್ಟ ಆಯಿತು, ಸಲ್ಮಾನವ್ರು ನೋಡ್ತಾ ಇದ್ರು. ಹಾಗೆ ಮತ್ತೆ ಸ್ವಲ್ಪ ಮಂದಿ ಮಾಡುವ ಅಂತ ಹೇಳಿ. ಆ ಗೈಸ್, ಈ ಮಂದಿ ಎಷ್ಟು ಟೇಸ್ಟಿಯಾಗಿತ್ತು ಅಂತ ಹೇಳಿದರೆ ವಾವ್, ನಿಜ ಹೇಳ್ತೇನೆ, ನಾನು ಹೊಗಳುವುದಲ್ಲ, ತುಂಬಾ ಟೇಸ್ಟಿಯಾಗಿತ್ತು. ನನ್ನ ಹಸ್ಬೆಂಡ್ ಆಗಲಿ ಮನೆಯವರೆಲ್ಲರಿಗೂ ತುಂಬಾ ಇಷ್ಟ ಆಗಿತ್ತು, ತುಂಬ ಟೇಸ್ಟಿಯಾಗಿತ್ತು ಗೈಸ್. ಅದೇ ಹೇಳೋದಲ್ಲ, ಕೆಲವೊಂದು ಸತಿ ಉಂಟಲ್ಲ, ನಾವು ಅರ್ಜೆಂಟಾಗಿ ಏನಾದರೂ ಮಾಡಿ ತುಂಬ ಟೇಸ್ಟಿ ಆಗುತ್ತೆ. ಮಂದಿ ಸೂಪರ್ ಆಗಿತ್ತು. ಮತ್ತು ನನಗಂತೂ ಫೇವ್ರೇಟ್ ಸ್ವಲ್ಪ ಮಂದಿ ಅಲ್ಲ ಬಿರಿಯಾನಿಗಿಂತ. ಹಾಗೆ ಅದಕ್ಕೆ ಇದು ಕನಲ್ ಮಾಡುವ ಅಂತ ಹೇಳಿ, ಎಂತ ಇದು ಕನಲ್ ಇದು ಮಾಡೋದು ಎಂತ ಇದು ಎಂತ ಮಾಡೋದು ಗೈಸ್, ಇದು ಮಾಡೋದು ಎಂತ ಹೇಳಲಿಕ್ಕೆ ಈಗ ಮರ್ತೋಗಿದೆ ಎಲ್ಲ. ಹಾಗೆ ನೋಡಿ ನೆಯ್ಯಿ ಹಾಕೋದು, ನೆಯ್ಯಿ ಹಾಕಿದರೆ ಒಳ್ಳೆ ಫ್ಲೇವರ್ ಬರ್ತದೆ, ಕಮ್ಮನೆಯಾಗಿರ್ತದೆ ಮಂದಿದು. ಹಾಗೆ ಚಂದ ಟೇಸ್ಟಿಯಾದ ಮಂದಿರ ಮಾಡಿ ಒಳ್ಳೆ ಗಮ್ಮತ್ತಲ್ಲಿ ಊಟ ಮಾಡುವ ಅಂತ ಹೇಳಿ ನೆಕ್ಸ್ಟ್ ಡೇ ಫ್ರೈಡೇಗೆ ಮಾಡಿದ್ದು ನಾನು. ಹಾಗೆ ಗೈಸ್, ಚಂದ ಮಾಡಿ ದಮ್ಗೆ ಇಟ್ಟೆ ಒಂದು 10 ಮಿನಿಟ್ಸ್ ಸ್ಲೋ ಫ್ಲೇಮಲ್ಲಿ. ಒಳ್ಳೆ ಕಮ್ಮನೆಗೆ ಚಂದ ಟೇಸ್ಟಿಯಾಗಿತ್ತು. ಮಂದಿ ಅಂದರೆ ಹೀಗೆ ಮಾಡಬೇಕು. ಹಾಗೆ ಮತ್ತು ನಾವು ಇದು ಅಲ್ಲಿ ಮದುವೆಗೆ ಹೋಗಿದ್ದು ವ್ಲಾಗ್ ಇದು ಹಾಕಲಿಲ್ಲ ಇತ್ತು, ಸೊ ಹಾಕುವ ಅಂತ ಗೈಸ್. ಇದು ಅಲ್ಲಿ ನಾವು ಏರೂರು ದರ್ಗಕ್ಕೆ ಹೋಗಿದ್ದು, ಮದುವೆಗೆ ಹೋದವರು ಉಂಟಲ್ಲ ಏರೂರು ದರ್ಗಕ್ಕೆ ಹೋಗಿದ್ದು ಗೈಸ್. ತುಂಬಾ ಖುಷಿಯಾಗಿತ್ತು ನನಗೆ ತುಂಬಾ ಆಸೆ ಇತ್ತು ದರ್ಗಕ್ಕೆ ಹೋಗಬೇಕಂತೇಳಿ. ಫೈನಲಿ ಹೋದ್ವಿ, ಅಲ್ಲಿ ಜಿಯಾರತ್ತೆಲ್ಲ ಮಾಡಿ ಕಂಪ್ಲೀಟ್ ಚೇಂಜ್ ಆಗಿತ್ತು. ಹಾಗೆ ಗೈಸ್, ನಮಗೆ ಅಲ್ಲಿ ಬರುವಾಗ ಇಲ್ಲಿ ಒಂದು ಹಲಸಿನದು ಮರ ನೋಡಿದ್ವಿ ನಾವು ಏರೂರಲ್ಲಿ. ಪಾಪ ಅಲ್ಲಿ ಅವರು ಕೆಲಸ ಮಾಡುವವರು. ನಾವು ಅವರ ಹತ್ರ ಕೇಳಿದ್ವಿ, ಅವರು ಓನರ್ಗೆ ಕಾಲ್ ಮಾಡಿದ್ವಿ. ಅವರು ತಕ್ಷಣ ಪಾಪ ಹೇಳಿದರು ಕೊಡಿ ಅವರಿಗೆ ಒಂದು ಅಂತ ಹೇಳಿ. ತುಂಬಾ ಒಳ್ಳೆ ಜನ. ಎಷ್ಟು ನಾವು ದುಡ್ಡಿಗೆ ರಿಕ್ವೆಸ್ಟ್ ಮಾಡಿದ್ವಿ ಕೊಡಲಿಕ್ಕೆ, ಬಟ್ ಅವ್ರು ತಗೊಳ್ಳಿಕ್ಕೆ ಕೇಳಲೇ ಇಲ್ಲ. ಅಂದರೆ ಅಷ್ಟು ಒಳ್ಳೆ ನಿಯತ್ತಿನ ಜನ ಇದು ಕೆಲಸದವ್ರು. ನಾವು ಹೇಳಿ ಓನರ್ ತಗೊಳ್ಳೋದು ಬೇಡ ಅಂತ ಹೇಳಿದ್ರು ಅಂತ ಹೇಳ್ತಿದ್ರು ಪಾಪ. ನಾವು ಹೇಳಿದ್ದು ನೀವು ಓನರ್ ತಗೊಳ್ಳೋದು ಬೇಡ ಅಂತ ಹೇಳಿದ್ರೆ ಅಡ್ಡಿಲ್ಲ, ನಿಮಗೆ ಇರಲಿ ಇದು ಅಂತ ಖರ್ಚಿಗೆ ಇಟ್ಕೊಳ್ಳಿ ಅಂತ. ಅವ್ರು ಎಂತಾದರೂ ಅವ್ರು ತಗೊಳ್ಳೇ ಇಲ್ಲ. ನಿಯತ್ತಿನ ಜನ, ಕೆಲಸಕ್ಕೆ ಇಟ್ಕೊಂಡಿದ್ದೆ ನೋಡಿ. ಕೆಲವೊಂದು ಜನ ಉಂಟಲ್ಲ ಒಳ್ಳೆ ನಿಯತ್ತಿನವ್ರು ಸಿಗ್ತಾರೆ. ಹಾಗೆ ನನಗೆ ಹಲಸಿನದು ನೋಡಿ ಇಷ್ಟ ಆಯ್ತು ನೋಡಿ. ಈ ಥರ ದೊಡ್ಡ ಹಲಸಿನನ್ನು ಮಾತ್ರ ಪಾಪ ಕೊಟ್ಟಿದ್ದರು. ತುಂಬಾ ಥ್ಯಾಂಕ್ ಯು ಸೋ ಮಚ್. ಅವರಿಗೆ ವಿಡಿಯೋ ರೀಚ್ ಆಗ್ತದೆ ಇಲ್ಲೋ ಗೊತ್ತಿಲ್ಲ. ಅದು ತುಂಬಾ ಖುಷಿ ಆಯಿತು ನನಗೆ. ತುಂಬ ಒಳ್ಳೆ ಜನ ಮಾತ್ರ ಪಾಪ. ಹಾಗೆ ಗೈಸ್, ಒಳ್ಳೆ ಟೇಸ್ಟ್ ಇತ್ತು. ಫುಲ್ಲು ಎಲ್ಲ ಸ್ವೀಟೇ, ಇದರಲ್ಲಿ ಎಂತ ಕೂಡ ವೇಸ್ಟೇಜ್ ಥರ ತೋರಲಿಲ್ಲ. ಹಾಗೆ ನನ್ನ ಶಂಜನಲ್ಲಿ ನೋಡಿ ಅಂತೆ ಕೊಟ್ಟೆ ಮ್ಯಾಂಗ್ ಹಿಡ್ಕೊಂಡು ತೋರಿಸೋದು ನನಗೆ, ಅವಳು ಕಟ್ ಮಾಡಿದ್ದದು. ಹಾಗೆ ಅವಳಿಗೆ ಕೂಡ ಹಾಗೆ ಸ್ವಲ್ಪ ತಿಂದು ಮತ್ತೆ ವಾಪಸ್ ಕೊಡಲಿಕ್ಕೆ ಬಂದು, ಅವಳು ತಿನ್ನೋದಿಲ್ಲ ಹಾಗೆಲ್ಲ. ಹಾಗೆ ಗೈಸ್, ಮತ್ತು ನನ್ನ ಸಲ್ಮಾನ್ ಅವರು ನಾನು ಒಂದೊಂದು ತೋರಿಸಿ ಅಲ್ಲೆಲ್ಲ ಫುಲ್ ಹೀಗೆ ಕೊಟ್ಟೆ ಮ್ಯಾಂಗಿದೆಲ್ಲ ಮರ. ನಾನು ಸುಮ್ಮನೆ ಒಂದು 4 ತೆಗಿಸಿದ್ದೆ ಸಲ್ಮಾನ್ರ ಹತ್ರ. ತಿನ್ನಲೇ ಇಲ್ಲ, ನನಗೆ ತಿನ್ನಲಿಕ್ಕೆ ಆಗಲಿಲ್ಲ. ಈ ಪ್ರೆಗ್ನೆನ್ಸಿಲಿ ಕೆಲವೊಂದು ಆಸೆ ಆಗ್ತದೆ, ಬಟ್ ತಿನ್ನಲಿಕ್ಕೆ ಆಗೋದಿಲ್ಲ, ಹಾಗೆ ಆಗಿದೆ.
ಹಾಗೆ ವಿಷಯ ಗೈಸ್. ಮತ್ತು ನನ್ನ ಸಣ್ಣ ಪಾಪ ನನಗೋಸ್ಕರ ಎಲ್ಲೆಲ್ಲ ಇದು ಮಾಡಿ ಹತ್ತಿ ಕೊಯ್ತಾ ಇದ್ರು. ನನ್ನ ಗಂಡನಿಗೆ ಯಾರೆಂತ ಹೇಳಲಿಕ್ಕೆ ಬರಬೇಡಿ ಆಯಿತಾ. ನನ್ನ ಗಂಡನದು ಕಾಲಿಗೆ ಸರಿ ಇಲ್ಲ, ನನ್ನ ಗಂಡನಿಗೆ ಎಂತೆಲ್ಲ ಹೇಳುವವರು. ಅಲ್ಹಮ್ದುಲಿಲ್ಲ ಮಾಷಾ, ನನ್ನ ಗಂಡ ಒಳ್ಳೆ ಒಂದು ಬಂಗಾರ ಜನ. ಅವರು ಹೆಂಡತಿಯನ್ನು ಸೋಷಿಯಲ್ ಮೀಡಿಯಾದಲ್ಲಿ ಬಿಡಲಿಲ್ಲ, ಹೆಂಡತಿಗೆ ಇಷ್ಟ ಇದ್ದದನ್ನು ಮಾಡಲಿಕ್ಕೆ ಬಿಟ್ಟಿದ್ದಾರೆ ಅಷ್ಟೇ. ಹಾಗೆ ಅವಳೊಂದು ಬ್ಯುಸಿ ಟೈಮಲ್ಲಿ ಇರಲಿ ಅಂತ. ಹಾಗೆ ಗೈಸ್ ಫೈನಲಿ ಎಲ್ಲ ಹೋಯಿತು. ಹಾಗೆ ಇಲ್ಲಿದು ಹೋಗುದು, ಇದು ಈ ಪ್ಲೇಸೆಲ್ಲ ಯಾರಿಗೆಲ್ಲ ನೋಡಿ ನೆನಪುಂಟು ಹೇಳಿ. ಹಾಗೆ ಮತ್ತೆ ಗೈಸ್ ಮದುವೆ ಈವ್ನಿಂಗ್ ಅಲ್ಲ, ನಾವು ಹಾಗೆ ಮಧ್ಯಾಹ್ನ ಊಟ ಮಾಡಿ ಬಂದ್ವಿ. ಈಗ ಮದುವೆ ನೈಟ್ ಇದು ಆಯಿತು. ಇವತ್ತು ವ್ಲಾಗ್ ಇಷ್ಟೇ. ಇಷ್ಟವಾದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್